ಹೀಗೆ ಬಿಜೆಪಿಯಲ್ಲಿ ಈಗ ಪತ್ರ ಸಮರ ಕೂಡ ಜೋರಾಗಿ ನಡೀತಾ ಇದೆ. ಎರಡೂ ಬಣಗಳಿಂದ ಹೈಕಮಾಂಡ್ಗೆ ಪತ್ರ ಬರೆಯೋದು, ಇಂತಿಂತವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಈ ಕಾರಣಕ್ಕೆ ಅಂತೇಳಿ ಅದರಲ್ಲಿ ಉಲ್ಲೇಖ ಮಾಡೋದು ಸಾಮಾನ್ಯವಾಗ್ತಾ ಇದೆ. ಅದರ ನಡುವೆನೇ ಈಗ ತಾನೇ ನಾವು ಹೇಳ್ತಾ ಇದ್ವಲ್ಲ, ತರುಣ್ ಚುಗ್ ಮುಖೇನವಾಗಿ ಜೆ.ಪಿ. ನಡ್ಡಾ ಅವರಿಗೆ ಒಂದು ಪತ್ರ ಕಳಿಸ್ಕೊಡಲಾಗ್ತಾ ಇದೆ ಅಂತ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾಗೆ ಒಂದು ಪತ್ರವನ್ನು ಬರೆಯಲಾಗಿದ್ದು 32 ಸಂಘಟನಾತ್ಮಕ ಜಿಲ್ಲೆಗಳ ಅಧ್ಯಕ್ಷರುಗಳಿಂದ ಸಹಿ ಹಾಕಲಾಗಿದೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಸಭೆ ಬಳಿಕ ಈ ಪತ್ರ ಸಲ್ಲಿಕೆ ಮಾಡೋ ಪ್ರಕ್ರಿಯೆ ನಡೆದಿದೆ. ಜಿಲ್ಲಾಧ್ಯಕ್ಷರು ಶಾಸಕರ ಸಭೆಯಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಬಗ್ಗೆನೂ ಕೂಡ ಪ್ರಸ್ತಾಪ ಆಗಿದೆ. ಬಿ.ಪಿ. ಹರೀಶ್ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಆಗಿದೆ. ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್. ಹರೀಶ್ ಅವರು ಪ್ರಸ್ತಾಪ ಮಾಡಿದ್ರಂತೆ. ಬಿಜೆಪಿ ಶಾಸಕರಾಗಿರುವ ಸೋಮಶೇಖರ್ ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಓಡಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಮತ ಯಾಚಿಸಿದ್ದಾರೆ. ಡಿಸಿಎಂ ಜೊತೆ ಬಹಿರಂಗವಾಗಿ ಬಿಜೆಪಿ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ನಮ್ಮದೇ ಕಾರ್ಯಕರ್ತರಿಗೆ ತೊಂದರೆ ಕೊಡಲಾಗ್ತಾ ಇದೆ. ಇಷ್ಟಾದರೂ ಅವ್ರ ವಿರುದ್ಧ ಯಾಕೆ ಕ್ರಮ ಇಲ್ಲ? ನಾವು ನಮ್ಮ ಕಾರ್ಯಕರ್ತರನ್ನ ಹೇಗೆ ಹಿಡಿದಿಟ್ಕೊಳ್ಳೋದು ಅಂತ ಸಭೆಯಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಹರೀಶ್ ಅವರು ಪ್ರಶ್ನೆ ಮಾಡಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಯತ್ನಾಳ್ ವಿಚಾರವಾಗಿ ಹೌದು, ಈಗ ಪತ್ರ ಸಮರ ಮತ್ತೊಂದು ಆಗ್ತಾ ಇದೆ. ಬಹುಶಃ ಬಿಜೆಪಿ ಅಷ್ಟೊಂದು ಶಿಸ್ತಿನ ಪಾರ್ಟಿ ಆಗಿದ್ದಿದ್ರೆ ಬಹುಶಃ ಎಸ್.ಟಿ. ಸೋಮಶೇಖರ್ ಅವರ ವಿರುದ್ಧದ ಕ್ರಮದ ವಿಚಾರವಾಗಿಯೂ ಕೂಡ ಹಿಂದೆಯಿಂದನೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಯಾಕಂದರೆ ಎಸ್.ಟಿ. ಸೋಮಶೇಖರ್ ಅವರು ಬಹಳ ಬಹಿರಂಗವಾಗಿ ಅವರು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ತಾ ಇರುವಂಥದ್ದು, ಬಿಜೆಪಿಯ ವಿರುದ್ಧವಾಗಿ ಅವರು ಸಮಯ ಸಿಕ್ಕಂಥ ಸಂದರ್ಭದಲ್ಲೆಲ್ಲ ಸಂದರ್ಭಕ್ಕೆ ಅನುಸಾರವಾಗಿ ಅವರು ಆಡಿರುವಂಥ ಮಾತು ಇದೆಲ್ಲ ಸಹಜವಾಗಿ ಆ ಪಕ್ಷಕ್ಕೂ ಕೂಡ ಮುಜುಗರ ತರಿಸ್ತಾ ಇರುವಂಥ ಸಂಗತಿ. ಆದರೆ ಎಸ್.ಟಿ. ಸೋಮಶೇಖರ್ ವಿರುದ್ಧವಾಗಿ ಇಲ್ಲೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ, ಅದನ್ನು ಕೂಡ ನಾವು ಗಮನಿಸಬೇಕು. ಆ ವಿಚಾರವೂ ಕೂಡ ಇವತ್ತು ಪ್ರಸ್ತಾಪ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.